ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಧನುರ್ಮಾಸವು 2025ರಲ್ಲಿ ಯಾವಾಗ ಪ್ರಾರಂಭವಾಗಿ ಯಾವ ದಿನಕ್ಕೆ ಅಂತ್ಯವಾಗುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಎಲ್ಲರಿಗೂ ಗೊತ್ತೇ ಇದೆ, ವರ್ಷಕ್ಕೆ ಒಮ್ಮೆ ಧನುರ್ಮಾಸ ಬರುತ್ತದೆ. ಮಾರ್ಗಶಿರ ಮಾಸ, ಹಾಗೇನೆ ಕಾರ್ತಿಕ ಮಾಸ, ಶ್ರಾವಣ ಮಾಸ, ಆಷಾಢ ಮಾಸ ಹೇಗೆ ಬರುತ್ತದೋ ಅದೇ ರೀತಿಯಾಗಿ ಧನುರ್ಮಾಸವು ಕೂಡ ಪ್ರತಿ ವರ್ಷದಲ್ಲೂ ಕೂಡ 1 ತಿಂಗಳ ಕಾಲ ಇರುತ್ತದೆ. ತುಂಬಾನೇ ಒಂದು ಶಕ್ತಿಯುತವಾದ ಹಾಗೇನೆ ವಿಶೇಷವಾದ ಮಾಸವೇ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಹೆಚ್ಚಾಗಿ ವಿಷ್ಣುವಿನ ಪೂಜೆಯನ್ನು ಮಾಡಲಾಗುತ್ತದೆ. ಕಂಕಣ ಭಾಗ್ಯಕ್ಕಾಗಿ ಹಾಗೇನೆ ಸಂತಾನ ಭಾಗ್ಯಕ್ಕಾಗಿ, ಏನಾದರೂ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ, ಕಾರ್ಯಸಿದ್ಧಿಗಾಗಿ ಧನುರ್ಮಾಸದ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅದು ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಇನ್ನು ಈ ಬಾರಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದಾದ್ರೆ 2025ರಲ್ಲಿ ಡಿಸೆಂಬರ್ 16ನೇ ತಾರೀಕಿನಂದು ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಹಾಗೆಯೇ 2026ರಲ್ಲಿ ಜನವರಿ 14ನೇ ತಾರೀಕಿನಂದು ಧನುರ್ಮಾಸವು ಮುಕ್ತಾಯವಾಗುತ್ತದೆ. ಈ ಧನುರ್ಮಾಸ ಪ್ರಾರಂಭವಾಗಿ ಮಾಘ ಮಾಸ ಬರುತ್ತಲ್ಲ, ಆಗ ಈ ಧನುರ್ಮಾಸವು ಮುಕ್ತಾಯವಾಗುತ್ತದೆ. ಮಾಘ ಮಾಸಕ್ಕೆ ಮುಕ್ತಾಯವಾಗುತ್ತದೆ. ನಮಗೆ ಈಗ ಮಾರ್ಗಶಿರ ಮಾಸ ನಡೀತಾ ಇರುವಂಥದ್ದು. ಮಾರ್ಗಶಿರ ಮಾಸ ಮುಗಿದ ನಂತರ ಧನುರ್ಮಾಸ ಬರುತ್ತದೆ. ಧನುರ್ಮಾಸ ಮುಗಿದ ನಂತರ ಮಾಘ ಮಾಸವು ಪ್ರಾರಂಭವಾಗುತ್ತದೆ. ಸೊ ನಮಗೆ ಡಿಸೆಂಬರ್ 16ರಿಂದ 2026 ಜನವರಿ 14ನೇ ತಾರೀಕಿನವರೆಗೂ ಕೂಡ ಈ ಬಾರಿ ಧನುರ್ಮಾಸ ಇರುತ್ತದೆ. ಇನ್ನು ಈ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಲಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡಿ ಮುಗಿಸಿದ ನಂತರ ಅರಳಿ ಕಟ್ಟೆಯ ಹತ್ತಿರ ಹೋಗಿ ಅಲ್ಲಿ ನಾವು ಹೇಗೆ ದೇವರಿಗೆ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಅರಳಿ ಮರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಿ ವಿಶೇಷವಾಗಿ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಯಾವ ರೀತಿಯಾಗಿ ನಿಯಮಬದ್ಧವಾಗಿ ಅರಳಿ ವೃಕ್ಷದ ಪೂಜೆಯನ್ನ ಧನುರ್ಮಾಸದಲ್ಲಿ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಧನುರ್ಮಾಸದ ಪೂಜೆಯ ಬಗ್ಗೆ ಕೂಡ ನಾನು ಎಲ್ಲ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋಸಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.